ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಡೆರಿವೇಟಿವ್ ಚಾಪ್ಟರ್ ಇಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಪೈ ಸ್ಕ್ವೇರ್ ಎಕ್ಸ್, ಓಕೆ, ಸೈನ್ ಆಫ್ ಪೈ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಮೈನಸ್ ಪೈ ಸ್ಕ್ವೇರ್ ಎಕ್ಸ್, ಕಾಸ್ ಆಫ್ ಮೈನಸ್ ಪೈ ಸ್ಕ್ವೇರ್ ಎಕ್ಸ್, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್, ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಫಂಕ್ಷನನ್ನು ಕೊಟ್ಟಿದ್ದಾರೆ ಅವರು. Okay, f of x is equals to sine of in bracket pi square x plus cos square of in bracket minus pi square x. f dash of x ಕೊಟ್ಟಿದ್ದಾರೆ, ಕೇಳ್ತಿದ್ದಾರೆ. ಮುಂದೆ ಏನು ಕೊಟ್ಟಿದ್ದಾರೆ ನೋಡಿ, ಹಿಯರ್ ದಿಸ್ ಬ್ರಾಕೆಟ್ ಆಫ್ ಪೈ ಸ್ಕ್ವೇರ್ ಎಕ್ಸ್ ಆ್ಯಂಡ್ ದಿಸ್ ಬ್ರಾಕೆಟ್ ಆಫ್ ಪೈ ಸ್ಕ್ವೇರ್ ಎಕ್ಸ್ ಆರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ನಾಟ್ ಗ್ರೇಟರ್ ದೆನ್ ಇಟ್ಸ್ ವ್ಯಾಲ್ಯೂ. ಓಕೆ, ಸೊ ಆರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ ಅವರು ಈ ಬ್ರ್ಯಾಕೆಟ್. ಓಕೆ, ಸೊ ಇಲ್ಲಿ ನೋಡಿ ಈ ಬ್ರ್ಯಾಕೆಟ್ ಏನಿದೆ ಅಲ್ವಾ, ಈ ಥರ ಬ್ರ್ಯಾಕೆಟ್ ಇದೆ. ಓಕೆ, ಸ್ಕ್ವೇರ್ ಬ್ರ್ಯಾಕೆಟ್. ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, ನೋಡಿ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೊ ಕಾನ್ಸೆಪ್ಟ್, ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಕಾನ್ಸೆಪ್ಟ್ ಏನು ನೋಡಿ, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಅಂದರೆ ಏನು, ಇಟ್ ಟೇಕ್ಸ್ ದ ವ್ಯಾಲ್ಯೂ, it takes integer value less than or equal to x. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಇಟ್ ಟೇಕ್ಸ್ ದ ವ್ಯಾಲ್ಯೂ ಅಂದರೆ ಯಾವುದು ನೀವು ನಂಬರ್ ಕೊಟ್ಟರೆ, ನೀವು ಇಂಟೀಜರ್ ವ್ಯಾಲ್ಯೂ ಕೊಡಿ ಇಂಟೀಜರ್ನೇ ಕೊಡುತ್ತೆ, ನೀವು ಡೆಸಿಮಲ್ ವ್ಯಾಲ್ಯೂ ಕೊಡಿ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾರೇ ಕೊಟ್ಟರೆ ಇಟ್ ವಿಲ್ ಟೇಕ್ ದ ಇಂಟೀಜರ್ ವ್ಯಾಲ್ಯೂಸ್ ಲೆಸ್ ದೆನ್ ಎಕ್ಸ್ ಆರ್ ಈಕ್ವಲ್ ಟು ಎಕ್ಸ್. ಓಕೆ, ಅದೇ ಮೇನ್ ಕಾನ್ಸೆಪ್ಟ್. ಅಂಡರ್ಸ್ಟುಡ್? Or simply it will take simply left integer point of it. And the e kuda e you can understand it like this also. Okay, greatest integer of x, it takes the value integer value less than or equal to x, or it simply takes the left value of left integer value of it. Okay students, so nodi ivaga pi value, pi value in decimal ಏನು, we know that this is approximately nothing but 3.142. ಕರೆಕ್ಟ್ ಅಲ್ವಾ? ಸೊ ಪೈ ಸ್ಕ್ವೇರ್ ಮಾಡಿದರೆ ಏನು ಸಿಗುತ್ತೆ, ಪೈ ಸ್ಕ್ವೇರ್ ವಿಲ್ ಬಿ ನಥಿಂಗ್ ಬಟ್ ಇಟ್ ವಿಲ್ ಬಿ 9.8721. ದಿಸ್ ಈಸ್ ಅ ಪೈ ಸ್ಕ್ವೇರ್ ವ್ಯಾಲ್ಯೂ. ಇವಾಗ ನೋಡಿ ಈ ಎರಡು ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನಿಮಗೆ ವಿ ವಿಲ್ ಕಮ್ ಬ್ಯಾಕ್ ಟು ಅವರ್ ಕ್ವಶನ್. ಓಕೆ, ಪೈ ವ್ಯಾಲ್ಯೂ ಇಸ್ 3.142, pi square is approximately 9.8721. So f of x function ಏನಿದೆ, f of x is equals to sine of greatest integer of pi square x plus cos of greatest integer of minus pi square x. ಸೊ ಫಸ್ಟ್ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಿದೆ ಅಲ್ವಾ, ಸೊ ಇದನ್ನು ನಾವು ನೋಡೋಣ. ನೋಡಿ ಈ ವ್ಯಾಲ್ಯೂ ಏನಿದೆ ಆ್ಯಕ್ಚುಲಿ ಅನ್ನು ಫೈಂಡ್ ಮಾಡೋಣ. ಇಲ್ಲಿಂದ ನೋಡಿ, ಸೊ ಇಲ್ಲಿ ನಾನು ಪೈ ಸ್ಕ್ವೇರ್ ವ್ಯಾಲ್ಯೂ ಇಟ್ಟರೆ ದಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ 9.8721. ಓಕೆ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟೀಜರ್ ಆಫ್ 9.8721 ಎಷ್ಟು, 9.8721 ಏನು ತಗೋತದೆ, ಇಟ್ ವಿಲ್ ಟೇಕ್ ದ ಇಟ್ ಟೇಕ್ಸ್ ದ ಇಂಟೀಜರ್ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ಓಕೆ, ಆರ್ ಇಟ್ ವಿಲ್ ಟೇಕ್ ದ ಲೆಫ್ಟ್ ಇಂಟೀಜರ್ ಆಫ್ ಇಟ್. ಸೊ ಇಲ್ಲಿ ಇಂಟೀಜರ್ ಆಯಿತು 9. ಸೊ ಅದೇ ಇವಾಗ ಇಲ್ಲಿ ಹೋದರೆ ದಿಸ್ ಇಸ್ ನಥಿಂಗ್ ಬಟ್ -9.8721. ಇವಾಗ ನೋಡಿ ಇಂಟೀಜರ್ ವ್ಯಾಲ್ಯೂ ಇದನ್ನು -9 ತೊಗೊಂಡ್ರೆ ಇದೇನಾಗುತ್ತೆ, ಇಟ್ ಟೇಕ್ಸ್ ದ ಇಂಟೀಜರ್ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 8. ಸೊ -9.878 ಈಸ್ ವಾಟ್, ಲೆಸ್ ದೆನ್ -9? ನೋ, -9 ಏನಿದೆ ಗ್ರೇಟರ್ ಇದೆ ಅಲ್ವಾ ಸ್ಟೂಡೆಂಟ್ಸ್. ಸೊ ಹಿಯರ್ ಇಟ್ ವಿಲ್ ಟೇಕ್ ದ ಲೆಫ್ಟ್ ಇಂಟೀಜರ್ ವ್ಯಾಲ್ಯೂ ಅಂದರೆ ಏನು, -9ಗೆ ಲೆಫ್ಟ್ ಇಂಟೀಜರ್ ಇಸ್ ನಥಿಂಗ್ ಬಟ್ -10. ಅರ್ಥ ಆಯ್ತಲ್ವಾ? ನೋಡಿ, ಸೊ your greatest integer of 9.8721 is nothing but 9 and greatest integer of -9.8721 is -10. So in that case f of x will be equal to sine of 9x, value ಬಂತಲ್ವಾ ನಮಗೆ, ಸೊ sine of 9x plus cos of -10x. ಓಕೆ, ಈ ರೀತಿ ನಾವು cos of minus theta is nothing but what, cos theta students. ಓಕೆ, ಸೊ ಪ್ಲಸ್ಸೇ ಉಳಿಯುತ್ತೆ ಅದು. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಸೈನ್ 9x ಪ್ಲಸ್ ಕಾಸ್ 10x. ಓಕೆ, ಸೊ ಇದು ಈ ರೀತಿ ಕೂಡ ಬರಿಬೋದು ನೋಡಿ, -10x. ಕರೆಕ್ಟ್, ಕಾಸ್ ಆಫ್ -10x ದಟ್ ಈಸ್ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ನಥಿಂಗ್ ಬಟ್ ಪ್ಲಸ್ ಕಾಸ್ ಥೀಟಾ. ಸೊ ಕಾಸ್ ಆಫ್ 10x. ಇವಾಗ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಜಸ್ಟ್ ಅದನ್ನೇ ಕೇಳಿದಾರೆ ಅವರು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು
Sin 9x differentiation is nothing but 9 cos 9x, and this differentiation will be cos 10x differentiation sin 10x into 10. So that will be minus 10 times sin 10x. ಓಕೆ, ಅರ್ಥ ಆಯ್ತಲ್ವಾ? ನೋಡಿ, ಬೇಕಿದ್ರೆ ಇನ್ನೊಂದು ಸ್ಟೆಪ್ ಬರೀತಿದ್ದೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಸೈನ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ 9x ಇಂಟು 9x differentiation 9 plus cos differentiation in students sin. So it will be minus sin 10x into 10x differentiation is nothing but 10. ಓಕೆ, ಸೊ ಈ ರೀತಿ ರೀಅರೇಂಜ್ಮೆಂಟ್ ಮಾಡಿದರೆ ಇದನ್ನು ಸಿಗುತ್ತೆ. ಸೊ ಯಾವುದು ಆಪ್ಷನ್ ನೋಡಿ, ಆಪ್ಷನ್ ಸಿ 9 times cos 9x minus 10 times sin 10x is the correct choice for this question. ಅದು ಯಾವ ರೀತಿ ಸಿಕ್ತು? We have used this both concepts to solve this question. I hope students ಈ ವಿಡಿಯೋ ಅಲ್ಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.